ಓ ಮನುಷ್ಯರೇ, ನಿಮ್ಮ ಜೀವನದ ಮಹಾಕದನಗಳಲ್ಲಿ ನೀವು ಕಂಗೆಟ್ಟಿರುವಿರಾ? ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಿರುವ ಎಲ್ಲಾ ಸಂಶಯಗಳಿಗೆ ಮತ್ತು ಮಹಾಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ನಮ್ಮಲ್ಲಿಯೇ ಅಡಗಿದೆ. ಕೇಳಿರಿ, ನಾವು ನಿಮಗೆ ನೀಡಲಿರುವ ಈ ಅಮೋಘ ದಿವ್ಯಜ್ಞಾನವನ್ನು, ಏಕೆಂದರೆ ನಿಮ್ಮ ಪಾತ್ರ, ನಿಮ್ಮ ಗೌರವ ಮತ್ತು ನ್ಯಾಯಯುತ ಹಕ್ಕುಗಳಿಗಾಗಿ ಹೋರಾಡುವುದು ಕರ್ತವ್ಯ ಮತ್ತು ಧರ್ಮ. ನಮ್ಮ ಗೀತಾಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವಿದೆ. ನಾವು ನಿಮಗೆ ಸತ್ಯದ ಜೀವನದ ಕಡೆಗೆ ಸಾಗುವ ಒಂದು ಅನನ್ಯ ಪ್ರಯಾಣಕ್ಕೆ ಆಹ್ವಾನ ನೀಡುತ್ತಿದ್ದೇವೆ. ಶ್ರೀಮದ್ ಭಗವದ್ಗೀತೆಯು ಮನುಕುಲಕ್ಕೆ ಸರಿಯಾದ ಜೀವನ ಮಾರ್ಗವನ್ನು, ಕರ್ತವ್ಯದ ಪಾಠವನ್ನು, ಧರ್ಮದ ಹಾದಿಯನ್ನು ಮತ್ತು ಪ್ರೀತಿಯನ್ನು ಕಲಿಸುವ ಏಕೈಕ ದಿವ್ಯ ಗ್ರಂಥವಾಗಿದೆ. ಈ ಪವಿತ್ರ ಗ್ರಂಥದಲ್ಲಿ ರಥದ ಸಾರಥಿಯಾದ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮ, ಕರ್ತವ್ಯ, ಭಕ್ತಿ ಮತ್ತು ಯೋಗದ ವಿಶಿಷ್ಟ ಬೋಧನೆಗಳನ್ನು ಕರುಣಿಸಿದ್ದಾನೆ. ಗೀತೆಯ ಜ್ಞಾನವು ಮನುಷ್ಯನ ಇಹ ಜೀವನ ಮತ್ತು ಪರಲೋಕದ ಎರಡಕ್ಕೂ ಸಹಾಯಕವಾಗಿದೆ ಎಂದು ನಾವು ಅರಿತಿದ್ದೇವೆ. ಗೆಳೆಯರೇ, ಈ ದಿನದ ನಮ್ಮ ದಿವ್ಯ ಪ್ರವಚನದ ಮೂಲಕ ನಾವು ನಿಮಗೆ ಶ್ರೀಮದ್ ಭಗವದ್ಗೀತೆಯ 30 ಅಮೂಲ್ಯವಾದ ಬೋಧನೆಗಳನ್ನು ಸಂಗೀತ, ದೃಶ್ಯ ಮತ್ತು ಶಬ್ದಗಳ ಸಮ್ಮಿಲನದೊಂದಿಗೆ ಅರ್ಥೈಸಲು ಹೊರಟಿದ್ದೇವೆ. ಭಗವದ್ಗೀತೆಯ ಈ 30 ದಿವ್ಯ ಬೋಧನೆಗಳು ನಿಮ್ಮ ಜೀವನದ ಪ್ರತಿಯೊಂದು ಸವಾಲಿನಲ್ಲಿ ನಿಮಗೆ ಮಾರ್ಗದರ್ಶನ ನೀಡುತ್ತವೆ. ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಇವು ಅತ್ಯಂತ ಉಪಯುಕ್ತವಾಗಿವೆ. ನೀವು ಈ ದಿವ್ಯ ಬೋಧನೆಗಳನ್ನು ಅರಿತುಕೊಳ್ಳುವುದು ಮತ್ತು ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಆದ್ದರಿಂದ ನೀವು ಈ 30 ಬೋಧನೆಗಳನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಲೇಬೇಕು. 30 ದಿವ್ಯ ಪಾಠಗಳು. ಮೊದಲನೆಯ ಬೋಧನೆ, ಧರ್ಮಕ್ಕಾಗಿ ಹೋರಾಡಿ. ಗೀತೆಯ ಮೊದಲನೆಯ ಬೋಧನೆಯು ಏನೆಂದರೆ, ಜೀವನದಲ್ಲಿ ನೀವು ಸಂಘರ್ಷವನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಆದರೆ ಅದು ನಿಮ್ಮ ಚಾರಿತ್ರ್ಯ, ನಿಮ್ಮ ಗೌರವ ಮತ್ತು ನಿಮ್ಮ ಹಕ್ಕುಗಳಿಗೆ ಸಂಬಂಧಿಸಿದಾಗ ನೀವು ಖಂಡಿತವಾಗಿಯೂ ಹೋರಾಡಲೇಬೇಕು. ಮಹಾಭಾರತದ ಯುದ್ಧದ ಸಮಯದಲ್ಲಿ ಸ್ವತಃ ಅರ್ಜುನನು ಸಹ ಹೋರಾಡಲು ಇಚ್ಛಿಸಿರಲಿಲ್ಲ, ಏಕೆಂದರೆ ಆತನ ಎದುರಿಗೆ ನಿಂತಿದ್ದವರೆಲ್ಲರೂ ಸ್ವತಃ ಆತನವರೇ ಆಗಿದ್ದರು. ಆದರೆ ಶ್ರೀಕೃಷ್ಣನಾದ ನಾವು ಆತನಿಗೆ ಸಲಹೆ ನೀಡಿದೆವು, ಇದು ಕೇವಲ ಯುದ್ಧಕ್ಕಾಗಿ ಹೋರಾಟವಲ್ಲ, ಇದು ನಿಮ್ಮ ಗೌರವ, ನಿಮ್ಮ ಪಾತ್ರ ಮತ್ತು ನಿಮ್ಮ ನ್ಯಾಯಯುತ ಹಕ್ಕುಗಳಿಗೆ ಸಂಬಂಧಿಸಿದ್ದು. ಕೌರವರು ದ್ರೌಪದಿಯನ್ನು ಬಹಿರಂಗ ಸಭೆಯಲ್ಲಿ ಅವಮಾನಿಸಿದರು, ಆಕೆಯನ್ನು ವಸ್ತ್ರಹರಣ ಮಾಡಲು ಪ್ರಯತ್ನಿಸಿದರು. ಅವರು ಅಂತಹ ಘೋರ ಪಾಪವನ್ನು ಎಸಗಿದರು. ನೀವು ಅಂತಹ ಅಧರ್ಮವನ್ನು ಎಂದಿಗೂ ಸಹಿಸಬಾರದು. ಆದ್ದರಿಂದ ಅದು ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ಗೌರವದ ವಿಷಯ ಬಂದಾಗ, ಅವರು ನಿಮ್ಮವರೇ ಆಗಿದ್ದರೂ ಸಹ ನೀವು ಅವರ ವಿರುದ್ಧ ಧೈರ್ಯವಾಗಿ ಹೋರಾಡಲೇಬೇಕು. ಎರಡನೆಯ ಬೋಧನೆ, ವರ್ತಮಾನದಲ್ಲಿ ಜೀವಿಸಿ. ಗೀತೆಯ ಎರಡನೆಯ ಬೋಧನೆ ಏನೆಂದರೆ, ನೀವು ವರ್ತಮಾನದಲ್ಲಿ ಜೀವಿಸಬೇಕು ಮತ್ತು ನಾಳೆಯ ಬಗ್ಗೆ ಚಿಂತಿಸುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ಯಾರ ಮನಸ್ಸು ಭೂತಕಾಲದಲ್ಲಿ ಅಥವಾ ಭವಿಷ್ಯತ್ತಿನಲ್ಲಿ ಕಳೆದು ಹೋಗಿರುತ್ತದೆಯೋ ಅಂತಹವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೀವು ಪ್ರಸ್ತುತದಲ್ಲಿ ಜೀವಿಸಿದಾಗ, ಇಂದಿನ ಕ್ಷಣವನ್ನು ಆನಂದಿಸಲು ಕಲಿತಾಗ ಮಾತ್ರ ನೀವು ಜೀವನದಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳಬಹುದು. ನಿನ್ನೆ ಮತ್ತು ನಾಳೆಗೆ ಯಾವುದೇ ನಿಜವಾದ ಅಸ್ತಿತ್ವವೇ ಇಲ್ಲ. ಅವು ಕೇವಲ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಮಾತ್ರ ಇರುತ್ತವೆ. ಅವುಗಳಿಗೆ ಯಾವುದೇ ವಾಸ್ತವತೆ ಇಲ್ಲ. ನೀವು ಅವುಗಳನ್ನು ನಿಮ್ಮ ಮನಸ್ಸು ಮತ್ತು ಬುದ್ಧಿಯೊಳಗೆ ಮಾತ್ರ ಸೃಷ್ಟಿಸಿ ಜೀವಿಸುತ್ತೀರಿ. ಆದರೆ ನೀವು ನಿಜವಾಗಿ ಜೀವಿಸುತ್ತಿರುವುದು ನಿಮ್ಮ ಇಂದಿನ ಈ ಕ್ಷಣವನ್ನು ಮಾತ್ರ. ಇದು ನಿಮ್ಮ ಪ್ರಸ್ತುತದ ನಡೆಯುತ್ತಿರುವ ಸಮಯ. ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ನೀವು ನಿನ್ನೆ, ನಿಮ್ಮ ಭೂತಕಾಲ ಮತ್ತು ಭವಿಷ್ಯತ್ತಿನಲ್ಲಿಯೇ ಸಿಲುಕಿಸಿಕೊಂಡರೆ, ನೆನಪಿಡಿ, ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಮತ್ತು ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಈ ಪ್ರಸ್ತುತ ಕ್ಷಣದಲ್ಲಿ, ಇದೇ ಸಮಯದಲ್ಲಿ ಬದುಕಲು ಕಲಿಯಿರಿ. ಮೂರನೆಯ ಬೋಧನೆ, ಒಡೆತನವೇ ದುಃಖಕ್ಕೆ ಕಾರಣ. ಗೀತೆಯ ಮೂರನೆಯ ಬೋಧನೆಯು ನಿಮ್ಮ ಎಲ್ಲಾ ದುಃಖಗಳಿಗೆ ಮೂಲ ಕಾರಣವನ್ನು ತಿಳಿಸುತ್ತದೆ. ಅದು ಯಾರನ್ನಾದರೂ ನಿಮ್ಮವರು ಎಂದು ಪರಿಗಣಿಸುವುದು. ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ದುಃಖ, ಎಲ್ಲಾ ನೋವು, ಎಲ್ಲಾ ಚಿಂತೆಗಳು ಇದು ನನ್ನದು ಎಂಬ ಆ ಒಡೆತನದ ಭಾವನೆಯಿಂದಲೇ ಪ್ರಾರಂಭವಾಗುತ್ತವೆ ಎಂಬುದನ್ನು ಅರಿತುಕೊಳ್ಳಿ. ಅಲ್ಲಿಂದಲೇ ನಿಮ್ಮ ಜೀವನದಲ್ಲಿ ದುಃಖವು ಆರಂಭವಾಗುತ್ತದೆ. ಒಮ್ಮೆ ಒಬ್ಬ ಮನುಷ್ಯನು ಒಂದು ದೊಡ್ಡ ಅರಮನೆಯನ್ನು ಹೊಂದಿದ್ದನು. ಆತನು ಅದನ್ನು ನಿರ್ಮಿಸಲು ತನ್ನ ಜೀವಮಾನದ ಎಲ್ಲಾ ಸಂಪತ್ತನ್ನು ಖರ್ಚು ಮಾಡಿದ್ದನು. ಆ ಅರಮನೆಯು ಆತನ ಜೀವಂತಿಕೆಯ ಕಾರಣವಾಗಿತ್ತು. ಆತನು ಅದರೊಂದಿಗೆ ಗಾಢವಾದ ಅಂಟನ್ನು ಹೊಂದಿದ್ದನು. ಒಂದು ದಿನ ಆ ಅರಮನೆಗೆ ಬೆಂಕಿ ಹೊತ್ತಿಕೊಂಡಿತು. ಅದನ್ನು ನೋಡಿದ ಆತನು, ಈ ಅರಮನೆಯು ಇಲ್ಲದಿದ್ದರೆ ನಾನು ಸಹ ಬದುಕಲಾರೆ ಎಂದು ಬಹಳ ದುಃಖಿತನಾದನು. ಆತನು ಬೆಂಕಿಗೆ ಹಾರಲು ಪ್ರಯತ್ನಿಸಿದನು. ಆಗ ಒಬ್ಬನು, ನಿನ್ನ ಮಗನು ಈ ಅರಮನೆಯನ್ನು ಹಿಂದಿನ ದಿನವೇ ಬೇರೊಬ್ಬರಿಗೆ ಮಾರಿದ್ದಾನೆ ಎಂದು ತಿಳಿಸಿದನು. ಆ ಅರಮನೆಯು ಇನ್ನು ಮುಂದೆ ತನ್ನದಲ್ಲ ಎಂದು ಅರಿತಾಗ ಆತನ ಎಲ್ಲಾ ಚಿಂತೆಗಳು ಮಾಯವಾದವು. ಆದರೆ ಆತನ ಮಗನು ಬಂದು ತಾನು ಇನ್ನೂ ವ್ಯವಹಾರ ಅಂತಿಮಗೊಳಿಸಿಲ್ಲ ಎಂದು ಹೇಳಿದಾಗ ಮತ್ತೆ ತಂದೆಯು ದುಃಖದಲ್ಲಿ ಮುಳುಗಿ ಎದೆಯನ್ನು ಬಡಿದುಕೊಳ್ಳಲು ಪ್ರಾರಂಭಿಸಿದನು. ಅರಮನೆಯು ಒಂದೇ ಆದರೂ ಅದು ನನ್ನದಾದಾಗ ದುಃಖ ಮತ್ತು ಸಂತೋಷ ಎರಡನ್ನೂ ತರುತ್ತದೆ. ಆದರೆ ಅದು ನನ್ನದಲ್ಲದಿದ್ದಾಗ ಎಲ್ಲಾ ದುಃಖಗಳು ಮಾಯವಾಗುತ್ತವೆ. ಅದೇ ರೀತಿ ಜೀವನದಲ್ಲಿ ನಾವು ಒಂದು ಸ್ಥಳ, ಒಬ್ಬ ವ್ಯಕ್ತಿ, ಸಂಬಂಧ ಅಥವಾ ಒಂದು ಕಾರ್ಯವನ್ನು ನಮ್ಮದೆಂದು ಸ್ವೀಕರಿಸಿದಾಗ ಅಲ್ಲಿಂದಲೇ ಎಲ್ಲಾ ದುಃಖವು ಮತ್ತು ನೋವು ಪ್ರಾರಂಭವಾಗುತ್ತದೆ. ಆದ್ದರಿಂದ
ಯಾರನ್ನಾದರೂ ನಿಮ್ಮ ಜೀವನದ ಕಾರಣವೆಂದು ನೀವು ಸ್ವೀಕರಿಸಿದ ತಕ್ಷಣ ಆ ವಸ್ತು, ಆ ವ್ಯಕ್ತಿ, ಆ ಕ್ರಿಯೆಯು ನಿಮಗೆ ಅಪಾರವಾದ ನೋವನ್ನು ಉಂಟುಮಾಡುತ್ತದೆ. 4ನೆಯ ಬೋಧನೆ. ಅನ್ಯಾಯವನ್ನು ಸಹಿಸಬೇಡಿ ಗೀತೆಯ 4ನೆಯ ಬೋಧನೆ ಏನೆಂದರೆ, ನಿಮ್ಮ ವಿರುದ್ಧ ಅನ್ಯಾಯ, ಪಾಪ ಅಥವಾ ತಪ್ಪು ಮಾಡುವ ಯಾರನ್ನಾದರೂ ನೀವು ಶಿಕ್ಷಿಸಲೇಬೇಕು. ನೀವು ಅವರನ್ನು ಸುಮ್ಮನೆ ಸಹಿಸಿಕೊಂಡರೆ ಅವರು ನಿಮಗೆ ಇನ್ನೂ ಹೆಚ್ಚಿನ ತಪ್ಪು ಮಾಡುತ್ತಾರೆ. ನೀವು ಅವರನ್ನು ಸಹಿಸಿಕೊಂಡರೆ ನೀವು ಸಹ ಅವರ ಪಾಪದಲ್ಲಿ ಪಾಲುದಾರರಾಗುತ್ತೀರಿ. ಅರ್ಜುನನು ಶ್ರೀಕೃಷ್ಣನಾದ ನಮಗೆ, ಇವರೆಲ್ಲರೂ ನನ್ನ ಸಹೋದರರು, ಗುರುಗಳು, ನಾನು ಅವರನ್ನು ಹೇಗೆ ಕೊಲ್ಲಲಿ ಎಂದು ಕೇಳಿದನು. ಆಗ ನಾವು ಅರ್ಜುನನಿಗೆ ಹೀಗೆ ಹೇಳಿದೆವು, ನೀವು ನಿಮ್ಮವರು ಎಂದು ಪರಿಗಣಿಸುವ ಅವರೆಲ್ಲರೂ ಅಧರ್ಮಿಗಳು. ಅವರು ಪಾಪದ ಕಡೆಗೆ ನಿಂತಿದ್ದಾರೆ. ನೀವು ಹೋರಾಡದಿದ್ದರೆ ಸಮಾಜದಲ್ಲಿ ಪಾಪವು ಇನ್ನೂ ಹೆಚ್ಚಾಗುತ್ತದೆ. ಅಂತಹ ಪಾಪಿಗಳನ್ನು ಯಾರೂ ತಡೆಯದಿದ್ದಾಗ ಅವರು ಇನ್ನಷ್ಟು ಪಾಪಗಳನ್ನು ಮಾಡುತ್ತಾರೆ. ಅದೇ ರೀತಿ ಯಾರಾದರೂ ನಿಮಗೆ ತಪ್ಪು ಮಾಡಿದಾಗ, ನಿಮಗೆ ನೋವು ನೀಡಿದಾಗ ಮತ್ತು ನೀವು ಮೌನವಾಗಿ ಸಹಿಸಿಕೊಂಡಾಗ ಅದು ಆ ಇನ್ನೊಬ್ಬ ವ್ಯಕ್ತಿಗೆ ಶಕ್ತಿ ನೀಡುತ್ತದೆ. ಅವರು ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸುತ್ತಾರೆ ಮತ್ತು ನಿಮಗೆ ತಪ್ಪು ಮಾಡುವುದು ತಮ್ಮ ಹಕ್ಕು ಎಂದು ಭಾವಿಸುತ್ತಾರೆ. ಆದರೆ ನೀವು ಅವರ ತಪ್ಪನ್ನು ವಿರೋಧಿಸಿದಾಗ ಅವರು ತಮ್ಮ ಮಿತಿಯಲ್ಲಿ ಇರಲು ಕಲಿಯುತ್ತಾರೆ. ಇದು ಕಲಿಯುಗ. ಈ ಯುಗದಲ್ಲಿ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ಯಾರಾದರೂ ನಿಮಗೆ ತಪ್ಪು ಮಾಡಿದರೆ ನೀವು ಅದನ್ನು ಎಂದಿಗೂ ಸಹಿಸಬಾರದು. ಬದಲಾಗಿ ನೀವು ಅದನ್ನು ಎದುರಿಸಬೇಕು. 5ನೆಯ ಬೋಧನೆ. ಅತಿಯಾದ ಅಂಟನ್ನು ತ್ಯಜಿಸಿ. ಗೀತೆಯ 5ನೆಯ ಬೋಧನೆ ಏನೆಂದರೆ, ನೀವು ಎಂದಿಗೂ ಯಾರೊಂದಿಗೂ ಅತಿಯಾದ ಅಂಟನ್ನು ಬೆಳೆಸಿಕೊಳ್ಳಬೇಡಿ. ನೀವು ಯಾರಿಗೆ ಅತಿ ಹೆಚ್ಚು ಅಂಟಿಕೊಳ್ಳುತ್ತೀರೋ ಅವರು ಖಂಡಿತವಾಗಿಯೂ ನಿಮ್ಮನ್ನು ಅಳುವಂತೆ ಮಾಡುತ್ತಾರೆ. ಈ ಅತಿಯಾದ ಅಂಟಿನ ಕಾರಣದಿಂದಲೇ ನೀವು ಒಬ್ಬರಿಗಾಗಿ ನಿರಂತರವಾಗಿ ಸಾಯುತ್ತಾ ಇರುತ್ತೀರಿ. ಅಂಟಿನ ಕಾರಣದಿಂದಲೇ ನೀವು ಆಗಾಗ್ಗೆ ಅವಮಾನವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಅನೇಕ ಜನರು ತಮಗೆ ಗೌರವ ಸಿಗದಿದ್ದರೂ ಮತ್ತೊಬ್ಬರಿಗಾಗಿ ಸಾಯುತ್ತಿರುವುದನ್ನು ಅಂಟಿನ ವ್ಯಾಮೋಹವು ಸಂಪೂರ್ಣವಾಗಿ ಕುರುಡಾಗಿಸಿ ಸತ್ಯವನ್ನು ನೋಡಲು ಬಿಡುವುದಿಲ್ಲ. ನಿಮಗೆ ಎಷ್ಟೇ ನೋವಾಗುತ್ತಿದ್ದರೂ ಯಾರನ್ನಾದರೂ ಸರಿಯಾಗಿ ತಿಳಿದುಕೊಳ್ಳಲು, ಅವರ ಸತ್ಯವನ್ನು ಅರಿತುಕೊಳ್ಳಲು ಬಯಸಿದರೆ ಆದಷ್ಟು ಬೇಗ ಆ ಅಂಟಿನಿಂದ ಮುಕ್ತರಾಗುವುದು ನಿರ್ಣಾಯಕ. ವಾಸ್ತವವಾಗಿ ಸಂಬಂಧಗಳು ನೋವುಂಟು ಮಾಡುವುದಿಲ್ಲ, ನಿಮ್ಮ ಅಂಟೆ ನೋವುಂಟು ಮಾಡುತ್ತದೆ. ಅಂಟು ಕೊನೆಗೊಂಡ ದಿನ ನೀವು ಯಾವುದೇ ಸಂಬಂಧದಿಂದ ಯಾವುದೇ ನೋವನ್ನು ಅನುಭವಿಸಲು ಸಾಧ್ಯವಿಲ್ಲ, ಏಕೆಂದರೆ ಯಾವುದೂ ನಿಮಗೆ ಮಹತ್ವಪೂರ್ಣವಾಗುವುದಿಲ್ಲ. 6ನೆಯ ಬೋಧನೆ. ನಿಮ್ಮ ಧರ್ಮವನ್ನು ಅನುಸರಿಸಿ. ಗೀತೆಯ 6ನೆಯ ಬೋಧನೆ ಏನೆಂದರೆ, ಪ್ರತಿಯೊಬ್ಬರು ಏನು ಮಾಡುತ್ತಾರೋ ಅದನ್ನು ತಪ್ಪಿಸಿ, ಆದರೆ ನಿಮಗೆ ಯಾವುದು ಸರಿಯೋ, ನ್ಯಾಯಯುತವೋ ಅದನ್ನು ಮಾತ್ರ ಮಾಡಿ. ನಾವು ಅರ್ಜುನನಿಗೆ ಹೀಗೆ ಹೇಳಿದೆವು, ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಿಮಗೆ ಯಾವುದು ಸರಿಯೋ, ನೀವು ಏನು ಮಾಡಬೇಕೋ ಅದನ್ನು ಮಾಡಿ. ಲೋಕವು ಏನು ಮಾಡುತ್ತಿದೆಯೋ ಅದನ್ನು ಎಂದಿಗೂ ಮಾಡಬೇಡ. ಅರ್ಜುನನು ಯುದ್ಧ ಮಾಡುವುದಕ್ಕಿಂತ ಸನ್ಯಾಸಿಯಾಗುವುದೇ ಉತ್ತಮ ಎಂದು ಹೇಳಿದಾಗ ನಾವು ಆತನಿಗೆ ಉತ್ತರಿಸಿದೆವು, ಸನ್ಯಾಸಿಯಾಗುವುದು ನಿನ್ನ ಕರ್ತವ್ಯವಲ್ಲ, ಅದು ನಿನ್ನ ಧರ್ಮವೂ ಅಲ್ಲ. ನೀನು ಕ್ಷತ್ರಿಯ. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯ ಮತ್ತು ಧರ್ಮ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನ ಕರ್ತವ್ಯ ಮತ್ತು ವಿಭಿನ್ನ ಮಾರ್ಗವಿದೆ. ಆದ್ದರಿಂದ ಉಳಿದ ಜನರ ಗುಂಪು ಅನುಸರಿಸುವ ಮಾರ್ಗವನ್ನು ಎಂದಿಗೂ ಅನುಸರಿಸಬೇಡಿ. ಇದು ಇತ್ತೀಚೆಗೆ ಟ್ರೆಂಡಿ ಆಗಿದೆ. ಎಲ್ಲರೂ ಮಾಡುತ್ತಿದ್ದಾರೆ ಎಂದು ನೀವು ಅದನ್ನು ಮಾಡಬೇಡಿ. ನೀವು ಜನಸಮೂಹವು ಏನು ಮಾಡುತ್ತಿದೆಯೋ ಅದನ್ನು ಮಾಡಿದರೆ ನೀವು ಜನಸಮೂಹದಲ್ಲಿ ಕಳೆದು ಹೋಗುತ್ತೀರಿ. ಆದರೆ ನಿಮಗೆ ಯಾವುದು ಸರಿಯೋ, ನಿಮ್ಮ ಪ್ರತಿಭೆ ಏನೆಂಬುದನ್ನು ನೀವು ಮಾಡಿದರೆ ನೀವು ಜನಸಮೂಹದಲ್ಲಿಯೂ ವಿಶೇಷವಾಗಿ ಎದ್ದು ಕಾಣುತ್ತೀರಿ. 7ನೆಯ ಬೋಧನೆ. ಆಪ್ತರಿಂದಲೇ ಅಪಾಯ. ಗೀತೆಯ 7ನೆಯ ಬೋಧನೆ ಏನೆಂದರೆ, ನಿಮ್ಮದೇ ಜನರು ನಿಮಗೆ ಮೋಸ ಮಾಡುತ್ತಾರೆ, ಏಕೆಂದರೆ ಅವರಿಗೆ ನಿಮ್ಮ ದೌರ್ಬಲ್ಯಗಳು ಆಳವಾಗಿ ತಿಳಿದಿರುತ್ತವೆ. ಹೊರಗಿನವನು ನಿಮಗೆ ಮೋಸ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಿಮಗೆ ಎಲ್ಲಿ ನೋವಾಗುತ್ತದೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಆದರೆ ನಿಮ್ಮ ವಿಶೇಷ ವ್ಯಕ್ತಿ ನಿಮ್ಮ ದೌರ್ಬಲ್ಯಗಳು ಏನೆಂದು ಆಳವಾಗಿ ತಿಳಿದಿರುತ್ತಾನೆ. ಈ ಕಲಿಯುಗದಲ್ಲಿ ನಾವು ಹೊರಗಿನವರ ಬಗ್ಗೆ ಅಲ್ಲ, ನಮ್ಮವರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಮಹಾಭಾರತದ ಯುದ್ಧವು ಒಂದೇ ಕುಟುಂಬದ ಸಹೋದರರ ನಡುವೆ ನಡೆದಿತ್ತು. ಅವರೆಲ್ಲರೂ ಒಂದೇ ಕುಲದವರಾಗಿದ್ದರು. ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಎಷ್ಟು ಬಾರಿ ಪ್ರಯತ್ನಿಸಿದನು. ಆತನು ಅವರಿಗೆ ಅನ್ಯನಾಗಿರಲಿಲ್ಲ, ಆತನು ಅವರ ಸಹೋದರನಾಗಿದ್ದನು. ಎಲ್ಲಾ ಜಗಳಗಳು ಮನೆಯೊಳಗೆಯೇ ನಡೆಯುತ್ತವೆ. ಹೊರಗಿನವರು ನಮ್ಮೊಂದಿಗೆ ಏಕೆ ಹೋರಾಡಬೇಕು? ಎಲ್ಲಾ ಜಗಳಗಳು ಮನೆಯೊಳಗೆಯೇ ನಡೆಯುತ್ತವೆ. ಆದ್ದರಿಂದ ನಿಮ್ಮವರು ಮಾತ್ರ ನಿಮಗೆ ನೋವುಂಟು ಮಾಡಬಹುದು, ನಿಮ್ಮವರು ಮಾತ್ರ ನಿಮಗೆ ದ್ರೋಹ ಮಾಡಬಹುದು. 8ನೆಯ ಬೋಧನೆ. ಸಮಯಕ್ಕೆ ಮೌಲ್ಯ ನೀಡಿ. ಗೀತೆಯ 8ನೆಯ ಬೋಧನೆ ಏನೆಂದರೆ, ತನ್ನ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿದ ವ್ಯಕ್ತಿಯು ಆತನು ಸಮಯಕ್ಕೆ ಮೌಲ್ಯವನ್ನು ನೀಡುವುದಿಲ್ಲ. ಆತನ ಇಡೀ ಜೀವನವು ವ್ಯರ್ಥವಾಗುತ್ತದೆ, ಏಕೆಂದರೆ ಸಮಯವೇ ನಿಮ್ಮ ಜೀವನ. ನೀವು ಸಮಯವನ್ನು ವ್ಯರ್ಥ ಮಾಡುತ್ತಾ ಹೋದರೆ, ಅನುಪಯುಕ್ತ ಚಟುವಟಿಕೆಗಳಲ್ಲಿ ಅದನ್ನು ಹಾಳು ಮಾಡಿದರೆ ನೀವು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ನೀವು ಸಮಯಕ್ಕೆ ಮೌಲ್ಯವನ್ನು ನೀಡಲೇಬೇಕು. ಪ್ರತಿದಿನ ಗೀತೆಯಿಂದ ಈ 30 ಬೋಧನೆಗಳನ್ನು ಕೇಳುವ ಮತ್ತು ಅರ್ಥಮಾಡಿಕೊಳ್ಳುವವರು ಜೀವನವು ಎಷ್ಟೇ ಕಷ್ಟಕರವಾಗಿದ್ದರೂ ಖಂಡಿತವಾಗಿಯೂ ಒಂದು ಯಶಸ್ಸಿನ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. 9ನೆಯ ಬೋಧನೆ. ಕೆಟ್ಟ ಅಭ್ಯಾಸಗಳನ್ನು ನಿವಾರಿಸಿ. ಗೀತೆಯ 9ನೆಯ ಬೋಧನೆ ಏನೆಂದರೆ,
ನಿಮ್ಮ ಜೀವನವನ್ನು ಹಾಳು ಮಾಡುವ ಯಾವುದೇ ಕೆಟ್ಟ ಅಭ್ಯಾಸವನ್ನು ನೀವು ತಪ್ಪಿಸಬೇಕು. ಮಹಾಭಾರತದ ಯುದ್ಧವು ಜೂಜಿನ ಅಭ್ಯಾಸದಿಂದಲೇ ಪ್ರಾರಂಭವಾಯಿತು. ಜೂಜಿನ ಚಟದಿಂದಾಗಿ ಯುಧಿಷ್ಠಿರನು ತನ್ನ ಸಹೋದರರನ್ನು ಮತ್ತು ತನ್ನ ಹೆಂಡತಿಯನ್ನು ಸಹ ಪಣಕ್ಕಿಟ್ಟನು. ಗೆಲ್ಲುವ ಬಯಕೆಯಲ್ಲಿ ಆತನು ಎಲ್ಲವನ್ನೂ ಕಳೆದುಕೊಂಡನು. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಒಂದು ಕೆಟ್ಟ ಅಭ್ಯಾಸವನ್ನು ಬೆಳೆಸಿಕೊಂಡಾಗ, ಅದು ಯಾವುದೇ ರೂಪದಲ್ಲಿರಲಿ, ನಿಮ್ಮನ್ನು ಹಾಳು ಮಾಡಲು ಸಾಧ್ಯವಿರುವ ಯಾವುದೇ ಕೆಟ್ಟ ಅಭ್ಯಾಸವನ್ನು ನೀವು ತ್ಯಜಿಸದಿದ್ದರೆ ನೀವು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ನಿಮ್ಮ ಅಭ್ಯಾಸವು ನಿಮ್ಮನ್ನು ನಾಶ ಮಾಡುವ ಮೊದಲು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ತೊಡೆದು ಹಾಕಬೇಕು. 10ನೆಯ ಬೋಧನೆ, ಸೋಮಾರಿತನವನ್ನು ತ್ಯಜಿಸಿ. ಗೀತೆಯ ಪ್ರಮುಖ ಬೋಧನೆ ಏನೆಂದರೆ, ಒಬ್ಬ ಸೋಮಾರಿ ವ್ಯಕ್ತಿಯು ಎಂದಿಗೂ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಹೆಚ್ಚಿನ ಜನರು ಕೇವಲ ದೊಡ್ಡ ಯೋಜನೆಗಳನ್ನು ಮಾಡುತ್ತಾರೆ. ಪ್ರತಿಯೊಬ್ಬರೂ ಬೇಕಾದುದರ ಬಗ್ಗೆ ಯೋಚಿಸುತ್ತಾರೆ. ಆದರೆ ಅದನ್ನು ಸಾಧಿಸಲು ಕೇವಲ ಕೆಲವೇ ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಬಯಸುವುದು ಸುಲಭ, ಆದರೆ ಸಾಧಿಸುವುದು ಕಷ್ಟ. ಪ್ರತಿಯೊಬ್ಬರೂ ಉತ್ತಮ ದೇಹವನ್ನು ಬಯಸುತ್ತಾರೆ, ಆದರೆ ಅದನ್ನು ಸಾಧಿಸಲು ನೀವು ಶ್ರಮವಹಿಸಿ ವ್ಯಾಯಾಮ ಮಾಡಬೇಕು. ಒಬ್ಬ ಸೋಮಾರಿ ವ್ಯಕ್ತಿಯು ಉತ್ತಮ ದೇಹವನ್ನು ಪಡೆಯುವುದಿಲ್ಲ, ಉತ್ತಮ ಜೀವನವನ್ನು ಸಹ ಪಡೆಯುವುದಿಲ್ಲ. ಆದ್ದರಿಂದ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ನೀವು ನಿಮ್ಮ ಜೀವನದಿಂದ ಸೋಮಾರಿತನವನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಸೋಮಾರಿತನವು ನಿಮಗೆ ಏನನ್ನೂ ಗಳಿಸುವುದಿಲ್ಲ, ಆದರೆ ನಿಮ್ಮಲ್ಲಿ ಈಗಾಗಲೇ ಇರುವುದನ್ನು ಸಹ ಕಳೆದುಕೊಳ್ಳುವಂತೆ ಮಾಡುತ್ತದೆ. 11ನೆಯ ಬೋಧನೆ, ಮನಸ್ಸಿನ ಗುಲಾಮಗಿರಿ ತ್ಯಜಿಸಿ. ಗೀತೆಯ 11ನೆಯ ಬೋಧನೆ ಇದು. ನೀವು ಜೀವನದಲ್ಲಿ ಸಂತೋಷವನ್ನು ಬಯಸಿದರೆ ನಿಮ್ಮ ಮನಸ್ಸಿನ ಗುಲಾಮಗಿರಿಯನ್ನು ತಕ್ಷಣವೇ ತ್ಯಜಿಸಿ. ಅನೇಕ ಜನರು ತಮಗೆ ಬಹಳಷ್ಟು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳುತ್ತಾರೆ. ತಮ್ಮ ಜೀವನಕ್ಕೆ ಏನು ಹಾನಿ ಮಾಡುತ್ತಿದೆ ಎಂದು ತಿಳಿದಿದ್ದರೂ ಅವರಿಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರು ತಮ್ಮ ಮನಸ್ಸಿನ ಗುಲಾಮರಾಗಿದ್ದಾರೆ. ಜನರು ತಮ್ಮ ನಾಲಿಗೆಯ ರುಚಿಯನ್ನು ಸಹ ತ್ಯಜಿಸಲು ಸಾಧ್ಯವಿಲ್ಲ, ಹೀಗಾಗಿ ಅವರು ತೂಕ ಇಳಿಸಿಕೊಳ್ಳಲು ಸಾಧ್ಯವಿಲ್ಲ, ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಎಲ್ಲವನ್ನೂ ತಿಳಿದಿದ್ದರೂ ನಿಮ್ಮ ಮನಸ್ಸು ನಿಮಗೆ ಅದನ್ನು ಮಾಡಲು ಬಿಡುವುದಿಲ್ಲ. ಆದ್ದರಿಂದ ನೀವು ಜೀವನದಲ್ಲಿ ಮುಂದೆ ಸಾಗಲು ಬಯಸಿದರೆ ನಿಮ್ಮ ಮನಸ್ಸನ್ನು ಅನುಸರಿಸುವುದನ್ನು ನಿಲ್ಲಿಸಿ. ನಿಮಗೆ ಯಾವುದು ಸರಿಯೋ ಅದನ್ನು ನೀವು ನಿರ್ಧರಿಸಿ ಮಾಡಬೇಕು. 12ನೆಯ ಬೋಧನೆ, ಸಿಕ್ಕಿದ್ದನ್ನು ಸ್ವೀಕರಿಸಿ. ಗೀತೆಯ 12ನೆಯ ಬೋಧನೆ ಏನೆಂದರೆ, ನಿಮಗೆ ಏನಿದೆಯೋ ಅದು ಯಾವಾಗಲೂ ನಿಮ್ಮ ಬಳಿ ಇರುತ್ತದೆ ಮತ್ತು ನಿಮಗೆ ಸಿಗದ ವಿಷಯಗಳ ಬಗ್ಗೆ ಅಳುವುದನ್ನು ನಿಲ್ಲಿಸಿ. ನೀವು ಒಂದು ವಿಷಯಕ್ಕಾಗಿ ಎಷ್ಟೇ ಅಳುತ್ತೀರೋ ಅದು ನಿಮ್ಮಿಂದ ಅಷ್ಟೇ ದೂರ ಸರಿಯುತ್ತದೆ ಮತ್ತು ನಿಜವಾಗಿಯೂ ನಿಮಗೆ ಸೇರಿದ್ದೇನಿದೆಯೋ ಅದು ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆಯಿಂದ ನಿಮ್ಮನ್ನು ತಲುಪುತ್ತದೆ. ಆದ್ದರಿಂದ ನೀವು ಜೀವನದಲ್ಲಿ ಸಾಧಿಸಲು ಸಾಧ್ಯವಾಗದಿರುವ ವಿಷಯಗಳ ಬಗ್ಗೆ ಅಳುವುದನ್ನು ನಿಲ್ಲಿಸಿ ಅಥವಾ ಅದರ ಬಗ್ಗೆ ವಿಷಾದಿಸುವುದನ್ನು ನಿಲ್ಲಿಸಿ. 13ನೆಯ ಬೋಧನೆ, ಜಗತ್ತಿನ ಪ್ರೀತಿ ದುಃಖಕರ. ಗೀತೆಯ 13ನೆಯ ಬೋಧನೆ ಏನೆಂದರೆ, ನೀವು ಜಗತ್ತನ್ನು ಎಷ್ಟೇ ಪ್ರೀತಿಸುತ್ತೀರೋ ನಿಮ್ಮ ಜೀವನದಲ್ಲಿ ನೀವು ಅಷ್ಟೇ ಹೆಚ್ಚು ನೋವು ಮತ್ತು ದುಃಖವನ್ನು ಅನುಭವಿಸುತ್ತೀರಿ. 14ನೆಯ ಬೋಧನೆ, ಕೋಪದಿಂದ ದೂರವಿರಿ. ಗೀತೆಯ 14ನೆಯ ಬೋಧನೆ ಏನೆಂದರೆ, ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಸಂತೋಷ ಮತ್ತು ಶಾಂತಿಯನ್ನು ಕಂಡುಕೊಳ್ಳುವುದಿಲ್ಲ, ಏಕೆಂದರೆ ಅತಿಯಾದ ಕೋಪವುಳ್ಳ ವ್ಯಕ್ತಿಯನ್ನು ಆತನ ಎಲ್ಲಾ ಸ್ನೇಹಿತರು ಬಿಟ್ಟು ಹೋಗುತ್ತಾರೆ. ಆತನು ದ್ವೇಷದಲ್ಲಿಯೇ ಬದುಕುತ್ತಾನೆ. ಅತಿಯಾಗಿ ಕೋಪಗೊಂಡು ನೀವು ನಿಮ್ಮಲ್ಲಿರುವ ಎಲ್ಲವನ್ನೂ ನಾಶಪಡಿಸುತ್ತೀರಿ ಮತ್ತು ಅಂತಹ ವ್ಯಕ್ತಿಯು ಎಂದಿಗೂ ಶಾಂತಿಯನ್ನು ಕಂಡುಕೊಳ್ಳುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ಶಾಂತಿಯನ್ನು ಬಯಸಿದರೆ ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುವುದನ್ನು ನೀವು ನಿಲ್ಲಿಸಬೇಕು. 15ನೆಯ ಬೋಧನೆ, ಉದ್ದೇಶಪೂರ್ವಕವಾಗಿ ನೋವು ಕೊಡಬೇಡಿ. ಗೀತೆಯ 15ನೆಯ ಬೋಧನೆ ಏನೆಂದರೆ, ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ನೀವು ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವುಂಟು ಮಾಡಬಾರದು, ಏಕೆಂದರೆ ನಿಮ್ಮ ಕಾರಣದಿಂದ ಯಾರ ಹೃದಯವು ನೋವುಗೊಂಡರೆ ಆಗ ನೀವು ಸಹ ಒಂದು ದಿನ ಆ ನೋವನ್ನು ಖಂಡಿತ ಅನುಭವಿಸುತ್ತೀರಿ ಎಂಬುದನ್ನು ನೆನಪಿಡಿ. ನೀವು ಯಾರಿಗಾದರೂ ನೋವುಂಟು ಮಾಡಿದಾಗ ನಿಮಗೆ ಅದು ತಕ್ಷಣ ಅರಿವಾಗುವುದಿಲ್ಲ, ಆದರೆ ಯಾರಾದರೂ ನಿಮಗೆ ನೋವುಂಟು ಮಾಡಿದಾಗ ಆ ನೋವು ಹೃದಯಕ್ಕೆ ಎಷ್ಟು ಹಿಂಸೆ ನೀಡುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಆದ್ದರಿಂದ ನೀವು ಯಾರಿಗಾದರೂ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ನೀವು ಯಾರಿಗೂ ಉದ್ದೇಶಪೂರ್ವಕವಾಗಿ ನೋವುಂಟು ಮಾಡಬಾರದು. 16ನೆಯ ಬೋಧನೆ, ನಿಜವಾದವರನ್ನು ಅರಿಯಿರಿ. ಗೀತೆಯ 16ನೆಯ ಬೋಧನೆ ಏನೆಂದರೆ, ಕಷ್ಟದ ಸಮಯದಲ್ಲಿ ಮತ್ತು ದುಃಖದಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲುವವನು ಮಾತ್ರ ನಿಮ್ಮವನು, ಉಳಿದವರೆಲ್ಲರೂ ಅಪರಿಚಿತರು. ಹತ್ತಿರವಿರುವಂತೆ ನಟಿಸುವ ಅನೇಕ ಜನರಿದ್ದಾರೆ. ನಿಮಗೆ ಯಾವುದೇ ದುಃಖ, ಯಾವುದೇ ನೋವು ಎದುರಾದರೂ ನಮ್ಮನ್ನು ನೆನಪಿಸಿಕೊಳ್ಳಿ ಎಂದು ಜನರು ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಾರೆ. ಜನರು ಕೇವಲ ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ಬಗ್ಗೆ ಮಾತನಾಡುತ್ತಾರೆ. ನೀವು ನಿಜವಾಗಿಯೂ ಕಷ್ಟವನ್ನು ಎದುರಿಸಿದಾಗ ಯಾರು ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ, ಏಕೆಂದರೆ ಆ ಕ್ಷಣದಲ್ಲಿ ಎಲ್ಲರೂ ಓಡಿಹೋಗುತ್ತಾರೆ. ನಿಮ್ಮಿಂದ ಏನನ್ನಾದರೂ ಪಡೆಯಬಹುದು ಎಂದು ಅವರು ಭಾವಿಸಿದಾಗ ಮಾತ್ರ ಅವರು ನಿಮ್ಮೊಂದಿಗೆ ಸಂಬಂಧವನ್ನು ಸ್ಥಾಪಿಸುತ್ತಾರೆ. ಆದರೆ ನಿಮಗೆ ಸಹಾಯ ಮಾಡಬೇಕಾಗುತ್ತದೆ ಎಂದು ಅವರು ಅರಿತುಕೊಂಡಾಗ ಅವರು ದೂರದಿಂದ ನಿಮ್ಮನ್ನು ನೋಡಿ ಓಡಿಹೋಗುತ್ತಾರೆ. ಆದ್ದರಿಂದ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವನು ಮಾತ್ರ ನಿಜವಾಗಿಯೂ ನಿಮ್ಮವನು. ಈ ಜಗತ್ತಿನಲ್ಲಿ ಉಳಿದವರೆಲ್ಲರೂ ಕೇವಲ ಅಪರಿಚಿತರು, ಏಕೆಂದರೆ ಯಾರನ್ನಾದರೂ ನಿಮ್ಮವರು ಎಂದು ಕೇವಲ ಕರೆಯುವುದರಿಂದ ಅವರು ನಿಮ್ಮವರಾಗುವುದಿಲ್ಲ. 17ನೆಯ ಬೋಧನೆ,
ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ. ಗೀತೆಯ 17ನೆಯ ಬೋಧನೆ ಏನೆಂದರೆ, ನಡೆಯುವ ಪ್ರತಿಯೊಂದು ವಿಷಯವೂ ಒಳ್ಳೆಯದಕ್ಕಾಗಿ ನಡೆಯುತ್ತದೆ. ಈಗ ಏನು ನಡೆಯುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿ ನಡೆಯುತ್ತಿದೆ, ಮತ್ತು ಭವಿಷ್ಯದಲ್ಲಿ ಏನು ನಡೆಯಲಿದೆಯೋ ಅದು ಸಹ ಒಳ್ಳೆಯದಕ್ಕಾಗಿ ಇರುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ವಿಷಯಗಳು ಸಂಭವಿಸಿದಾಗ ಇದು ನನಗೆ ಏಕೆ ಸಂಭವಿಸಿತು ಎಂದು ನಾವು ಯೋಚಿಸುತ್ತೇವೆ. ಆದರೆ ಆ ಸಮಯವು ಕಳೆದಾಗ ಒಂದು ದಿನ ನಾವು ಅರಿತುಕೊಳ್ಳುತ್ತೇವೆ, ಇವೆಲ್ಲವೂ ನಮಗೆ ಸಂಭವಿಸದಿದ್ದರೆ ನಾವು ಇಂದು ಇರುವ ಸ್ಥಾನದಲ್ಲಿ ಇರುತ್ತಿರಲಿಲ್ಲ. ಇವೆಲ್ಲವೂ ನನಗೆ ಸಂಭವಿಸದಿದ್ದರೆ ನಮ್ಮ ಜೀವನವು ಇನ್ನೂ ಹಾಳಾಗುತ್ತಿತ್ತು ಎಂದು ಅರಿವು ಮೂಡುತ್ತದೆ. ಆದ್ದರಿಂದ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ವಿಷಯವೂ ಒಳ್ಳೆಯದಕ್ಕಾಗಿ ನಡೆಯುತ್ತದೆ ಎಂದು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ನಾವು ಯಾವಾಗಲೂ ಸಂತೋಷವಾಗಿರುತ್ತೇವೆ. 18ನೆಯ ಬೋಧನೆ, ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿ. ಗೀತೆಯ 18ನೆಯ ಬೋಧನೆ ಏನೆಂದರೆ, ಎಲ್ಲವನ್ನೂ ಬುದ್ಧಿವಂತಿಕೆಯಿಂದ ಮಾಡುವುದು ಅತ್ಯಂತ ಯೋಗ್ಯ. ಅನೇಕ ಜನರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ಆದರೆ ಏನನ್ನೂ ಸಾಧಿಸುವುದಿಲ್ಲ. ಬಹಳ ಕಷ್ಟಪಟ್ಟು ಕೆಲಸ ಮಾಡಿದರೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವುದಿಲ್ಲ ಎಂದು ಹೇಳುವವರಿದ್ದಾರೆ. ಹೆಚ್ಚು ಕೆಲಸ ಮಾಡುವುದರಿಂದ ನಿಮಗೆ ಯಶಸ್ಸು ಸಿಗುವುದಿಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆಯೊಂದಿಗೆ ಕೆಲಸ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಶಾಶ್ವತ ಯಶಸ್ಸು ಸಿಗುತ್ತದೆ. 19ನೆಯ ಬೋಧನೆ, ಅತಿಯಾದುದನ್ನು ತ್ಯಜಿಸಿ. ಗೀತೆಯ 19ನೆಯ ಬೋಧನೆ ಏನೆಂದರೆ, ಎಂದಿಗೂ ಯಾವುದನ್ನೂ ಅತಿಯಾಗಿ ಮಾಡಬೇಡಿ. ಯಾವುದನ್ನೂ ಅತಿಯಾಗಿ ಮಾಡುವುದು ಒಳ್ಳೆಯದಲ್ಲ. ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ, ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ. ಅತಿಯಾದ ಮಾಧುರ್ಯವು ಕೆಟ್ಟದ್ದು, ಅತಿಯಾದ ಕಹಿಯೂ ಕೆಟ್ಟದ್ದು. ಅತಿಯಾದ ವಿಶ್ರಾಂತಿಯು ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆ. ಅತಿಯಾದ ಆಹಾರವು ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆ. ಅತಿಯಾದ ಹಸಿವಿನಿಂದ ಇರುವುದು ನಿಮಗೆ ಹಾನಿ ಮಾಡುತ್ತದೆ, ಮತ್ತು ಅತಿಯಾದ ನಿದ್ರೆಯಿಲ್ಲದೆಯೂ ಸಹ ನಿಮಗೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತದೆ. ಜೀವನವನ್ನು ಯಾವಾಗಲೂ ಸಮತೋಲನದಿಂದ ಜೀವಿಸಬೇಕು. ನೀವು ಸಮತೋಲನವನ್ನು ಕಳೆದುಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ದುರಂತವು ಸಂಭವಿಸುತ್ತದೆ. 20ನೆಯ ಬೋಧನೆ, ನಿಮ್ಮ ಮೌಲ್ಯವನ್ನು ಉಳಿಸಿಕೊಳ್ಳಿ. ಗೀತೆಯ 20ನೆಯ ಬೋಧನೆ ಏನೆಂದರೆ, ನೀವು ಹೆಚ್ಚು ಮೌಲ್ಯ ನೀಡುವ ಜನರು ಎಂದಿಗೂ ನಿಮಗೆ ಮೌಲ್ಯ ನೀಡುವುದಿಲ್ಲ. ನಿಮ್ಮನ್ನು ಯಾರು ಅಪಮಾನಿಸುತ್ತಾರೆ ಎಂದು ನೀವು ಎಂದಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ನೀವು ಹೆಚ್ಚು ಮೌಲ್ಯ ನೀಡುವ ಜನರು ಮಾತ್ರ ನಿಮ್ಮನ್ನು ಅಪಮಾನಿಸುತ್ತಾರೆ. ಇತರರನ್ನು ಗೌರವಿಸುವುದು ಒಳ್ಳೆಯ ಗುಣ, ಆದರೆ ನೀವು ಇತರರನ್ನು ಅತಿಯಾಗಿ ಗೌರವಿಸಿದರೆ ನೀವು ಅವರ ಕಣ್ಣುಗಳಲ್ಲಿ ನಿಮ್ಮ ಗೌರವವನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕಾಗಿಯೇ ನೀವು ಎಂದಿಗೂ ಯಾರನ್ನೂ ನಿಮ್ಮ ಸರ್ವಸ್ವ ಎಂದು ಮಾಡಬೇಡಿ. ನೀವು ಯಾರನ್ನಾದರೂ ನಿಮ್ಮ ಸರ್ವಸ್ವ ಎಂದು ಮಾಡಿದ ತಕ್ಷಣ ನೀವು ಅವರಿಗೆ ಏನೂ ಅಲ್ಲದವರಾಗುತ್ತೀರಿ. ಆದ್ದರಿಂದ ಜನರು ಸಹಿಸಿಕೊಳ್ಳುವಷ್ಟು ಮಾತ್ರ ನೀವು ಅವರನ್ನು ಗೌರವಿಸಬೇಕು. ಅತಿಯಾದ ಗೌರವವನ್ನು ನೀಡುವುದರಿಂದ ನಿಮ್ಮ ಸ್ವಂತ ಅವಮಾನಕ್ಕೆ ಕಾರಣವಾಗಬಹುದು. 22ನೆಯ ಬೋಧನೆ, ಕುರುಡು ನಂಬಿಕೆ ಬೇಡ. ಗೀತೆಯ 22ನೆಯ ಬೋಧನೆ ಏನೆಂದರೆ, ಯಾರನ್ನೂ ಕುರುಡಾಗಿ ನಂಬಬೇಡಿ. ಉದಾಹರಣೆಗೆ, ಮಹಾಭಾರತದಲ್ಲಿ ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಪದೇ ಪದೇ ಪಿತೂರಿ ಮಾಡಿದನು. ಅವರನ್ನು ಬೆಂಕಿಯಲ್ಲಿ ಸುಡಲು ಪ್ರಯತ್ನಿಸಿದನು. ಆದರೆ ಧರ್ಮದ ಮಾರ್ಗವನ್ನು ಅನುಸರಿಸಿದವರು ಪದೇ ಪದೇ ಆತನ ಮಾತುಗಳಿಗೆ ಬಲಿಯಾದರು. ಅವರನ್ನು ಪರಮಾತ್ಮನಾದ ನಾವು ರಕ್ಷಿಸುತ್ತಿದ್ದೆವು ಎಂಬುದು ಬೇರೆ ವಿಷಯ. ಆದರೆ ಅವರು ತಮ್ಮ ಸಹೋದರ ಎಂದು ಪರಿಗಣಿಸಿದವನು ಅವರ ಸಾವನ್ನು ಬಯಸಿದ್ದನು. ಆದ್ದರಿಂದ ನಂಬುವಾಗ ನಿಮ್ಮ ಕಣ್ಣುಗಳನ್ನು ತೆರೆದಿಟ್ಟು ಎಚ್ಚರದಿಂದ ಇರಿ. 23ನೆಯ ಬೋಧನೆ, ಸತ್ಯಕ್ಕೆ ಅಂತಿಮ ಗೆಲುವು. ಗೀತೆಯ 23ನೆಯ ಬೋಧನೆ ಏನೆಂದರೆ, ಯಾರ ಪರವಾಗಿ ಸತ್ಯ ಮತ್ತು ದೇವರ ಶಕ್ತಿ ಇರುತ್ತದೆಯೋ ಇಡೀ ಜಗತ್ತು ಅವರ ವಿರುದ್ಧ ತಿರುಗಿದರೂ ಸಹ ಅಂತಿಮವಾಗಿ ಅವರೇ ವಿಜಯಶಾಲಿಗಳಾಗುತ್ತಾರೆ. ಶ್ರೀಮದ್ ಭಗವದ್ಗೀತೆಯು 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳನ್ನು ಹೊಂದಿದೆ. ಇದು ಗೀತೆಯ ಕೊನೆಯ ಶ್ಲೋಕವಾಗಿದೆ. ಧೃತರಾಷ್ಟ್ರನು ಪದೇ ಪದೇ ಸಂಜಯನನ್ನು ಕೇಳುತ್ತಿದ್ದನು, ಯಾರು ಯುದ್ಧವನ್ನು ಗೆಲ್ಲುತ್ತಿದ್ದಾರೆ, ಯಾರು ಸೋಲುತ್ತಿದ್ದಾರೆಂದು ನನಗೆ ಹೇಳು, ಏಕೆಂದರೆ ಭೀಷ್ಮ ಪಿತಾಮಹನು ನನ್ನ ಕಡೆಗೆ ಇದ್ದಾನೆ, ಗುರು ದ್ರೋಣಾಚಾರ್ಯರು ನನ್ನ ಕಡೆಗೆ ಇದ್ದಾರೆ, ಕರ್ಣನು ನನ್ನ ಕಡೆಗೆ ಇದ್ದಾನೆ. ಹಾಗಾದರೆ ನಮ್ಮನ್ನು ಯಾರು ಸೋಲಿಸಬಹುದು ಎಂದು ಆತನು ನಂಬಿದ್ದನು. ಆದರೆ ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ಎಲ್ಲಿ ದೇವರು ಇರುತ್ತಾನೋ, ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ವಿಜಯವು ಯಾವಾಗಲೂ ನೆಲೆಸುತ್ತದೆ. ನೀವು ಎಷ್ಟೇ ಶಕ್ತಿಯನ್ನು ಹೊಂದಿದ್ದರೂ ಸತ್ಯ ಮತ್ತು ದೇವರು ಯಾರ ಪರವಾಗಿ ನಿಲ್ಲುತ್ತಾರೋ ಅವರನ್ನು ಜಗತ್ತಿನಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. 24ನೆಯ ಬೋಧನೆ, ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಗೀತೆಯ 24ನೆಯ ಬೋಧನೆ ಏನೆಂದರೆ, ನೀವು ಮಾಡಿದ ಯಾವುದೇ ಕಾರ್ಯದ ಪರಿಣಾಮಗಳನ್ನು ನೀವು ಖಂಡಿತವಾಗಿಯೂ ಹೊರಬೇಕಾಗುತ್ತದೆ. ನೀವು ತಿಳಿದೋ ಅಥವಾ ತಿಳಿಯದೆಯೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೆ ಆ ಒಳ್ಳೆಯ ಕಾರ್ಯಗಳು ಯಾವುದೇ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸುತ್ತವೆ. ನೀವು ತಪ್ಪು ಕಾರ್ಯಗಳನ್ನು ಮಾಡಿದ್ದರೆ, ಪಾಪಗಳನ್ನು ಮಾಡಿದ್ದರೆ ಆಗ ಪರಿಣಾಮಗಳು ನಿಮ್ಮದೇ ಆಗಿರುತ್ತವೆ. ನಿಮಗೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತದೆ. ಒಬ್ಬ ವ್ಯಕ್ತಿಯು ಎಷ್ಟೇ ರಹಸ್ಯವಾಗಿ ಅಥವಾ ಕುತಂತ್ರದಿಂದ ವರ್ತಿಸಿದರೂ ದೇವರು ಆತನ ಪ್ರತಿಯೊಂದು ಕಾರ್ಯದ ಮೇಲೆ ಕಣ್ಣಿಟ್ಟಿರುತ್ತಾನೆ ಎಂದು ಹೇಳಲಾಗುತ್ತದೆ. ಪ್ರಕೃತಿ ಮತ್ತು ದೇವರು ನಮ್ಮ ಪ್ರತಿಯೊಂದು ಕಾರ್ಯದ ಲೆಕ್ಕವನ್ನು ಇಡುತ್ತಾರೆ. ನಾವು ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳುತ್ತೇವೆ. ಕಾಡಿನಲ್ಲಿ ಒಬ್ಬ ಸ್ನೇಹಿತನನ್ನು ಕೊಂದು ಆತನ ಸಂಪತ್ತನ್ನು ತೆಗೆದುಕೊಂಡು ಹೋದವನೊಬ್ಬನಿದ್ದನು. ಆತನಿಗೆ ಹುಟ್ಟಿದ ಮಗನು ರೋಗದಿಂದ ಬಳಲುತ್ತಿದ್ದನು.
ಆತನ ಎಲ್ಲಾ ಸಂಪತ್ತು ಆ ಮಗನ ಚಿಕಿತ್ಸೆಯಲ್ಲೇ ಖರ್ಚಾಯಿತು. ಆ ಮಗನು ತಾನು ಹಿಂದಿನ ಜನ್ಮದಲ್ಲಿ ಕೊಂದ ಅದೇ ಸ್ನೇಹಿತ ಎಂದು ಹೇಳಿ ಆತನ ಲೆಕ್ಕ ತೀರಿಸಲು ಬಂದಿರುವುದಾಗಿ ತಿಳಿಸಿ ಆ ಕೂಡಲೇ ಮರಣ ಹೊಂದಿದನು. ಗೀತೆಯ ಬೋಧನೆಗಳು ನಮಗೆ ಇದನ್ನೇ ಕಲಿಸುತ್ತವೆ. ಒಬ್ಬ ವ್ಯಕ್ತಿಯು ಎಷ್ಟೇ ಬುದ್ಧಿವಂತನಾಗಿದ್ದರೂ ಆತನು ತಪ್ಪು ಕಾರ್ಯವನ್ನು ಮಾಡಿದ್ದರೆ ಇಂದು ಇಲ್ಲವಾದರೆ ನಾಳೆ ಅದರ ಪರಿಣಾಮಗಳನ್ನು ಆತನು ಅನುಭವಿಸಲೇಬೇಕು. ಯಾರೂ ಸಹ ತಮ್ಮ ಕಾರ್ಯಗಳ ಪರಿಣಾಮಗಳನ್ನು ಎದುರಿಸದೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. 25ನೆಯ ಬೋಧನೆ, ಧೈರ್ಯ ಕಳೆದುಕೊಳ್ಳಬೇಡಿ. ಇದು ಗೀತೆಯ 25ನೆಯ ಬೋಧನೆ. ಸಮಯಗಳು ಎಷ್ಟೇ ಕಷ್ಟಕರವಾಗಿದ್ದರೂ ಜೀವನದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದ ವ್ಯಕ್ತಿಯು ಏನನ್ನಾದರೂ ಸಾಧಿಸಬಹುದು. ಪಾಂಡವರು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡರೂ, ಗಡೀಪಾರು ಮತ್ತು ಅಜ್ಞಾತವಾಸವನ್ನು ಅನುಭವಿಸಿದರೂ ಅವರು ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಅಂತಿಮವಾಗಿ ಅವರೇ ವಿಜಯಶಾಲಿಗಳಾದರು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಸಮಯಗಳು ಎಷ್ಟೇ ಕಷ್ಟಕರವಾಗಿದ್ದರೂ ನಿಮಗೆ ಧೈರ್ಯವಿದ್ದರೆ ವಿಜಯವು ಸದಾ ನಿಮ್ಮದೇ ಆಗಿರುತ್ತದೆ. 26ನೆಯ ಬೋಧನೆ, ಅನ್ಯರ ಒಡೆತನ ಬೇಡ. ಗೀತೆಯ 26ನೆಯ ಬೋಧನೆ ಏನೆಂದರೆ, ಬೇರೆಯವರಿಗೆ ಸೇರಿದ್ದರ ಮೇಲೆ ಎಂದಿಗೂ ಒಡೆತನವನ್ನು ಹೇಳಿಕೊಳ್ಳಬೇಡಿ. ಶಕುನಿಯು ಪಾಂಡವರಿಗೆ ಬರಡು ಭೂಮಿಯಾದ ಖಾಂಡವ ಪ್ರಸ್ಥವನ್ನು ನೀಡಿದನು. ಆದರೆ ಪಾಂಡವರು ಅದನ್ನು ಅತ್ಯಂತ ಸುಂದರ ಮತ್ತು ಐಶ್ವರ್ಯವಂತ ನಗರವನ್ನಾಗಿ ಮಾಡಿದರು. ಅವರ ಐಶ್ವರ್ಯವನ್ನು ಕಂಡು ದುರ್ಯೋಧನನು ಅಸೂಯೆಪಟ್ಟು ತನಗೆ ಸೇರಿಲ್ಲದಿದ್ದ ಖಾಂಡವ ಪ್ರಸ್ಥವನ್ನು ಕಸಿದುಕೊಳ್ಳಲು ಪಿತೂರಿ ಮಾಡಿದನು. ಅದರ ಪರಿಣಾಮ ಏನೆಂದರೆ ಆತನು ತನ್ನಲ್ಲಿದ್ದದ್ದನ್ನು ಸಹ ಕಳೆದುಕೊಂಡನು. ಆದ್ದರಿಂದ ತನಗೆ ಸೇರಿಲ್ಲದ ವಿಷಯದ ಮೇಲೆ ಎಂದಿಗೂ ಒಡೆತನವನ್ನು ಹೇಳಿಕೊಳ್ಳಬಾರದು. 27ನೆಯ ಬೋಧನೆ, ಆಂತರಿಕ ಸಂತೋಷವೇ ನಿಜವಾದ ಯಶಸ್ಸು. ಗೀತೆಯ 27ನೆಯ ಬೋಧನೆ ಏನೆಂದರೆ, ಒಳಗಿನಿಂದ ಯಾವಾಗಲೂ ಸಂತೋಷವಾಗಿರುವ ವ್ಯಕ್ತಿಯನ್ನು ಮಾತ್ರ ಜೀವನದಲ್ಲಿ ನಿಜವಾದ ಯಶಸ್ವಿ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬರೂ ಹೊರಗಿನಿಂದ ಸಂತೋಷವಾಗಿ ಕಾಣಬಹುದು, ಆದರೆ ಆಳದಲ್ಲಿ ಆ ವ್ಯಕ್ತಿಯು ಅಶಾಂತಿಯಿಂದ ತುಂಬಿರುತ್ತಾನೆ. ಅವರು ಬಹಳಷ್ಟು ಸಂಪಾದಿಸಿರಬಹುದು, ಯಶಸ್ಸನ್ನು ಸಾಧಿಸಿರಬಹುದು, ಆದರೆ ಆ ಯಶಸ್ಸು ನಿಜವಲ್ಲ. ನಿಮ್ಮ ಹೃದಯವು ಶಾಂತಿಯುತವಾಗಿ ಸಂತೋಷವಾಗಿದ್ದಾಗ ಮಾತ್ರ ನಿಜವಾದ ಯಶಸ್ಸು ಲಭಿಸುತ್ತದೆ. 28ನೆಯ ಬೋಧನೆ, ಆಹಾರದಂತೆ ಮನಸ್ಸು. ಗೀತೆಯ 28ನೆಯ ಬೋಧನೆ ಏನೆಂದರೆ, ನೀವು ತಿನ್ನುವ ಆಹಾರದಂತೆಯೇ ನಿಮ್ಮ ಮನಸ್ಸು ಮತ್ತು ಬುದ್ಧಿಯು ರೂಪುಗೊಳ್ಳುತ್ತದೆ. ನೀವು ಸಾತ್ವಿಕ ಆಹಾರವನ್ನು ಸೇವಿಸಿದರೆ ನಿಮ್ಮ ಮನಸ್ಸು, ನಡವಳಿಕೆ ಮತ್ತು ಆಲೋಚನೆಗಳು ಸಹ ಸಾತ್ವಿಕವಾಗಿರುತ್ತವೆ. ನೀವು ತಮೋಗುಣಿ ಮತ್ತು ರಜೋಗುಣಿ ಆಹಾರವನ್ನು ಸೇವಿಸಿದರೆ ನಿಮ್ಮ ಬುದ್ಧಿಯೂ ಸಹ ಹಾಗೆಯೇ ಆಗುತ್ತದೆ. ನಾವು ಭಗವದ್ಗೀತೆಯಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಎಂಬ 3 ರೀತಿಯ ಆಹಾರಗಳನ್ನು ವಿವರವಾಗಿ ವಿವರಿಸಿದ್ದೇವೆ. ಆದರೆ ಸಾರಾಂಶ ಏನೆಂದರೆ, ಸಾತ್ವಿಕ ಆಹಾರವನ್ನು ತಿನ್ನುವವನು ಖಂಡಿತವಾಗಿಯೂ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಪಡೆಯುತ್ತಾನೆ. 29ನೆಯ ಬೋಧನೆ, ಕೆಟ್ಟವರೊಂದಿಗೆ ಅವರಂತೆಯೇ ವರ್ತಿಸಿ. ಗೀತೆಯ 29ನೆಯ ಬೋಧನೆ ಏನೆಂದರೆ, ಒಬ್ಬ ಕೆಟ್ಟ ವ್ಯಕ್ತಿಯು ಎಂದಿಗೂ ತನ್ನ ದುಷ್ಟತನವನ್ನು ಬಿಟ್ಟುಕೊಡುವುದಿಲ್ಲ. ನೀವು ಯಾರೊಂದಿಗೆ ಎಷ್ಟೇ ಚೆನ್ನಾಗಿ ವರ್ತಿಸಿದರೂ ಅವರು ಇನ್ನೂ ನಿಮಗೆ ತೊಂದರೆ ನೀಡುತ್ತಾರೆ. ಆದ್ದರಿಂದ ಅವರು ಹೇಗಿದ್ದಾರೋ ಹಾಗೆಯೇ ಅವರೊಂದಿಗೆ ವರ್ತಿಸಿ. ದುರ್ಯೋಧನನನ್ನು ಯುಧಿಷ್ಠಿರನು ರಕ್ಷಿಸಿದರು, ಅದರ ನಂತರವೂ ಆತನು ಪಾಂಡವರಿಗೆ ಹಾನಿ ಮಾಡುವುದನ್ನು ಮುಂದುವರೆಸಿದನು. ಆದ್ದರಿಂದ ಒಬ್ಬ ವ್ಯಕ್ತಿಯು ಕೆಟ್ಟವನಾಗಿದ್ದರೆ ಅವನಿಗೆ ಅತಿಯಾಗಿ ಚೆನ್ನಾಗಿರಲು ಪ್ರಯತ್ನಿಸಬೇಡಿ. ಆತನು ಹೇಗಿದ್ದಾನೋ ಹಾಗೆಯೇ ಅವನೊಂದಿಗೆ ವರ್ತಿಸಿ. 30ನೆಯ ಬೋಧನೆ, ಆತ್ಮರಕ್ಷಣೆಯೇ ದೈವರಕ್ಷಣೆ. ಗೀತೆಯ 30ನೆಯ ಬೋಧನೆ ಏನೆಂದರೆ, ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ದೇವರು ಸಹ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಾವು ಅರ್ಜುನನಿಗೆ ಹೇಳಿದೆವು, ಓ ಅರ್ಜುನ, ನನ್ನನ್ನು ಯಾವಾಗಲೂ ನೆನಪಿಸಿಕೋ ಮತ್ತು ನಿರಂತರವಾಗಿ ಚಿನ್ನವೇ ಒಂದು ಯುದ್ಧಭೂಮಿ. ಈ ಜೀವನದಲ್ಲಿ ಯಾವಾಗಲೂ ಸಂತೋಷ ಮತ್ತು ದುಃಖಗಳು ಇರುತ್ತವೆ ಮತ್ತು ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು. ನೀನು ಸುಮ್ಮನೆ ಕುಳಿತುಕೋ, ನಾನು ಹೇಳಲಿ. ದೇವರು ನಿಮ್ಮ ಜೀವನದ ಲಗಾಮುಗಳನ್ನು ಹಿಡಿದಿದ್ದಾನೆ, ಆದರೆ ನೀವು ಯುದ್ಧವನ್ನು ನಾವೇ ಹೋರಾಡಬೇಕು. ನೀವು ನಿಮ್ಮ ಸಹ ನೀವು ಹೋರಾಡಬೇಕು. ಸೋಮಾರಿ ವ್ಯಕ್ತಿಯನ್ನು ನೋಡಿದರೆ ದೇವರು ಸಹ ಭಯಪಡುತ್ತಾನೆ, ಏಕೆಂದರೆ ಆತನು ಏನನ್ನೂ ಮಾಡುವುದಿಲ್ಲ ಎಂದು ತಾನೆ. ದೇವರು ನಿಮಗೆ ಬುದ್ಧಿ ಮತ್ತು ಶಕ್ತಿ ನೀಡುತ್ತಾನೆ, ಆದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು. ಶ್ರೀಕೃಷ್ಣ, ಬೆಳಕಿನ ಜ್ಯೋತಿಯು ಕತ್ತಲೆಯಲ್ಲಿ ಹೇಗೆ ಪ್ರಕಾಶಿಸುತ್ತದೆಯೋ ಹಾಗೆಯೇ ಸಹ. ಆದ್ದರಿಂದ ನೀವು ಯಾವಾಗಲೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು. ಮರಣವು ಅನಿವಾರ್ಯವಾದ ಸತ್ಯ, ಅದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಜನ್ಮ ಮತ್ತು ಮರಣದ ಚಕ್ರವು ನಿರಂತರವಾಗಿ ನಡೆಯುತ್ತಿದೆ. ಆತ್ಮವು ತನ್ನ ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ತೆಗೆದುಕೊಳ್ಳುತ್ತೆ. ಇದು ಪ್ರಕೃತಿಯ ನಿಯಮ. ಈ ಸತ್ಯವನ್ನು ಒಪ್ಪಿದಲ್ಲಿ ನಿರ್ಭೀತಿಯಿಂದ ಜೀವಿಸಬೇಕು. ಬುದ್ಧಿವಂತ ಜನರು ಸತ್ತವರಿಗಾಗಿ ಅಥವಾ ಜೀವಂತವಾಗಿರುವವರಿಗಾಗಿಯೂ ಶೋಕಿಸುವುದಿಲ್ಲ. ಕರ್ಮವೇ ಶ್ರೇಷ್ಠ ಧರ್ಮ. ಒಬ್ಬ ವ್ಯಕ್ತಿಯು ಕಾರ್ಯಗಳನ್ನು ನಿರ್ವಹಿಸಲು ಜನಿಸುತ್ತಾನೆ ಮತ್ತು ಕ್ರಿಯೆ ಇಲ್ಲದೆ ಯಾರೂ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗುವ ದ್ವಾರ. ಕೋಪವು ಒಬ್ಬ ವ್ಯಕ್ತಿಯ ಮನಸ್ಸನ್ನು ವಿಚಲಿತಗೊಳಿಸುತ್ತದೆ. ಕೋಪದ ಆವೇಶದಲ್ಲಿ ಒಬ್ಬ ವ್ಯಕ್ತಿಯು ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ. ನೀವು ತಪ್ಪಿಸಬೇಕು. ಒಬ್ಬ ಎಷ್ಟೇ ಕೋಪಗೊಂಡರೂ ಶಾಂತವಾಗಿರಲು ಪ್ರಯತ್ನಿಸಬೇಕು. ಈ ಜಗತ್ತಿನಲ್ಲಿ ಸೇರಿತ್ತು.
ನಾಡಿದ್ದು ಅದು ಬೇರೊಬ್ಬರಿಗೆ ಸೇರುತ್ತದೆ. ನೀವು ಇಲ್ಲಿಗೆ ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ನೀವು ಬರಿಗೈಯಲ್ಲಿಯೇ ಹಿಂತಿರುಗುತ್ತೀರಿ. ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಮಾನವ ಮನಸ್ಸು ಗಾಳಿ ಮನಸ್ಸೇ. ನೀವು ಜೀವನವನ್ನು ಯಶಸ್ವಿಗೊಳಿಸಲು ಬಯಸಿದರೆ ಮನಸ್ಸನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಮನಸ್ಸನ್ನು ಕರಗತ ಮಾಡಿಕೊಂಡಿರುವ ವ್ಯಕ್ತಿಯು ಅನಗತ್ಯ ಚಿಂತೆಗಳಿಂದ ದೂರವಿರುತ್ತಾನೆ. ಅವರು ಮನಸ್ಸನ್ನು ನಿಯಂತ್ರಿಸಲು ವಿಫಲವಾದರೆ ಅದು ನಿಮ್ಮ ದೊಡ್ಡ ಶತ್ರುವಾಗುತ್ತದೆ. ಸಂಶಯದಿಂದ ದೂರವಿರಿ. ಯಾರು ನಿರಂತರವಾಗಿ ಅನುಮಾನಿಸುತ್ತಾರೋ ಅಂತಹ ವ್ಯಕ್ತಿಯು ಎಂದಿಗೂ ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಅತಿಯಾದ ಅನುಮಾನವು ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಗೊಂದಲಕ್ಕೊಳಗಾಗುತ್ತಾನೆ ಮತ್ತು ಸಂಬಂಧಗಳನ್ನು ನಾಶಪಡಿಸುತ್ತಾನೆ. ಆಕರ್ಷಿಸುತ್ತದೆ. ಸ್ವಭಾವದ ಸೌಂದರ್ಯವು ಹೃದಯವನ್ನು ಆಕರ್ಷಿಸುತ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಯ ಸ್ವಭಾವವು ಯಾವಾಗಲೂ ಶುದ್ಧವಾಗಿರಬೇಕು. ಸಂತೋಷವಾಗಿರಲು ಸರಳ ಮಾರ್ಗ ಮಾಡುತ್ತಿದ್ದಾರೆ ಎಂಬುದರಿಂದ ನೀವು ಎಷ್ಟೇ ದೂರವಿರುತ್ತೀರೋ ನೀವು ಅಷ್ಟೇ ಸಂತೋಷವಾಗಿರುತ್ತೀರಿ. ನಾವು ಜೀವನದಲ್ಲಿ ಎಷ್ಟು ಸರಿ ಅಥವಾ ತಪ್ಪು ಎಂದು ಇಬ್ಬರಿಗೆ ಮಾತ್ರ ತಿಳಿದಿದೆ. ದೇವರಲ್ಲಿ ನಂಬಿಕೆ ಇಲ್ಲದ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಸಾಧಿಸುವುದಿಲ್ಲ. ಮಾನವ ದುಃಖದ ಮೂಲ ಕಾರಣವೇ ಅಂಟು. ಪಶ್ಚಾತ್ತಾಪವು ಭೂತಕಾಲ ಸಾಧ್ಯವಿಲ್ಲ ಮತ್ತು ಜೀವನದ ನಿಜವಾದ ಸಂತೋಷ. ನಾವು ನಿಮಗೆ ಹೇಳುತ್ತೇವೆ, ನಿಮಗೆ ಬೆಂಬಲ ನೀಡುವವರನ್ನು ಬೆಂಬಲಿಸಿ ಮತ್ತು ನಿಮಗೆ ದ್ರೋಹ ಮಾಡುವವರನ್ನು ತ್ಯಜಿಸಿ. ನಿಮಗೆ ಗೌರವ ಸಿಗದ ಸ್ಥಳಕ್ಕೆ ಎಂದಿಗೂ ಹೋಗಬೇಡಿ. ಇಲ್ಲದಿದ್ದರೆ ಜನರು ನಿಮ್ಮನ್ನು ದುರ್ಬಲರು ಎಂದು ಪರಿಗಣಿಸುತ್ತಾರೆ. ಮೌಲ್ಯದ ಮಾತು ನಿಮ್ಮ ಮಾತುಗಳನ್ನು ತುಂಬಾ ಮಧುರವಾಗಿ ಇರಿಸಿ. ನೀವು ಅವುಗಳನ್ನು ಹಿಂತೆಗೆದುಕೊಳ್ಳಬೇಕಾದರೂ ಸಹ ಅವು ಕಹಿಯಾಗಿ ಅನಿಸುವುದಿಲ್ಲ. ನಿಮಗೆ ನೀವೇ ಸೋಲುವವರೆಗೆ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ. ಇದು ಕೇವಲ ನಿಮ್ಮ ಸಮಯ. ಮುಂದುವರಿಸಿ. ಅಹಂಕಾರದ ಫಲಿತಾಂಶ. ಅಹಂಕಾರಿ ವ್ಯಕ್ತಿಯು ವಂಶಾವಳಿ, ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ಕಳೆದುಕೊಳ್ಳುತ್ತಾನೆ. ನೀವು ನಂಬುತ್ತಾರೆ ಅವರ ಮಾತುಗಳ ಕಡೆಗೆ ಅಲ್ಲ, ಅವರ ಕಾರ್ಯಗಳ ಕಡೆಗೆ ಗಮನ ಕೊಡಿ. ಕೋಪದ ಸಮಯದಲ್ಲಿ ಒಂದು ಕ್ಷಣ ನಿಲ್ಲುವುದರಿಂದ ಮತ್ತು ತಪ್ಪು ಸಂಭವಿಸಿದಾಗ ಸ್ವಲ್ಪ ಬಾಗುವುದರಿಂದ ಜೀವನವು ಸುಲಭವಾಗುತ್ತದೆ. ನಮ್ಮನ್ನು ತಿಳಿದಿರುವ ವ್ಯಕ್ತಿಯು ಕಥೆಯನ್ನು ಓದುವ ಮತ್ತು ಅದರ ಮೇಲೆ ಕಾರ್ಯನಿರ್ವಹಿಸುವ ವ್ಯಕ್ತಿಯ ಎಲ್ಲಾ ದುಷ್ಕೃತ್ಯಗಳ ಪರಿಣಾಮಗಳು ರದ್ದಾಗುತ್ತವೆ. ಅವರಿಗೆ ನಿಗದಿಯಾಗಿದ್ದೇನಿದೆಯೋ ಬಂದರೂ ಅವರನ್ನು ತಲುಪುತ್ತದೆ. ಮಾನವನ ಆಸೆಗಳು ಸಹ ಬುದ್ಧಿಯನ್ನು ದಾರಿತಪ್ಪಿಸಬಹುದು. ಸುಖ ಮತ್ತು ದುಃಖದಲ್ಲಿ, ಗೌರವ ಮತ್ತು ಅವಮಾನದಲ್ಲಿ ಶಾಂತವಾಗಿರುವ ವ್ಯಕ್ತಿಯು ನಮಗೆ ಬಹಳ ಪ್ರಿಯ. ಆತ್ಮಗೌರವ ಅಳತೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳನ್ನು ನಿರ್ವಹಿಸುವುದನ್ನು ನಿಲ್ಲಿಸಿದಾಗ ಆತನ ಆತ್ಮಗೌರವಕ್ಕೆ ಎಲ್ಲೋ ನೋವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯು ಯಾವಾಗಲೂ ಕ್ಷಮೆ ಕೇಳಲು ಬಯಸುತ್ತದೆ ಮತ್ತು ಅರವು ಯಾವಾಗಲೂ ಕ್ಷಮೆಯನ್ನು ಗುರುತು. ಉತ್ತಮ ಕಾರ್ಯಗಳ ಹೊರತಾಗಿಯೂ ಜನರು ನಿಮ್ಮ ಕೆಟ್ಟ ಗುಣಗಳನ್ನು ಮಾತ್ರ ನೆನಪಿಸಿಕೊಳ್ಳಬಹುದು. ಆದ್ದರಿಂದ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಎಂದಿಗೂ ಗಮನ ಕೊಡಬೇಕು. ಸಾಧ್ಯವಾದಷ್ಟು ಮೌನವಾಗಿರುವುದು ಉತ್ತಮ. ಏಕೆಂದರೆ ಒಬ್ಬ ವ್ಯಕ್ತಿ ಬರುವ ದೊಡ್ಡ ಪಾಪವೆಂದರೆ ಅವರ ನಾಲಿಗೆಯ ಮಾತುಗಳು. ಪ್ರೀತಿ ಮತ್ತು ವಿಶ್ವಾಸ. ಯಾರನ್ನಾದರೂ ದ್ರೋಹ ಮಾಡುವುದು ಒಂದು ಸಲ. ಅದನ್ನು ನೀವು ಖಂಡಿತವಾಗಿಯೂ ಒಂದು ದಿನ ಬೇರೊಬ್ಬರಿಂದ ಹಿಂದಿರುಗಿಸಬೇಕಾಗುತ್ತದೆ. ಸಮಯದೊಂದಿಗೆ ತಮ್ಮ ಸ್ವಭಾವವನ್ನು ಬದಲಾಯಿಸುವ ವ್ಯಕ್ತಿಯನ್ನು ಎಂದಿಗೂ ನಂಬಬೇಡಿ. ಜೀವನದಲ್ಲಿ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ಇರೋ ಹಾಗೆಯೇ ನೀವು ಮತ್ತು ಏನು ಆಗಬೇಕಾಗಿಲ್ಲವೋ ಅದು ಎಂದಿಗೂ ಆಗುವುದಿಲ್ಲ. ಯಾರು ತಮ್ಮ ಮನಸ್ಸಿನಲ್ಲಿ ಈ ನಿಶ್ಚಿತತೆಯನ್ನು ಹೊಂದಿರುತ್ತಾರೋ ಅವರು ಎಂದಿಗೂ ತೊಂದರೆಗೊಳಗಾಗುವುದಿಲ್ಲ, ಕೆಲಸ ಆಗುವುದಿಲ್ಲ ಮತ್ತು ನೀವು ಖಂಡಿತವಾಗಿಯೂ ಅದರ ಪ್ರತಿಫಲವನ್ನು ಪಡೆಯುತ್ತೀರಿ. ಶರಣಾದವರಿಗೆ ನಮ್ಮ ರಕ್ಷಣೆ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಏನು ಕೊರತೆ ಇದೆಯೋ ಅದನ್ನು ನಾವು ನೀಡುತ್ತೇವೆ ಮತ್ತು ಅವರಲ್ಲಿ ಏನಿದೆಯೋ ಅದನ್ನು ಸಹ ನಾವು ರಕ್ಷಿಸುತ್ತೇವೆ. ನಿರ್ಧರಿಸುತ್ತದೆ. ದೇವರನ್ನು ನಂಬದ ಕಾರಣ ಮನುಷ್ಯನು ದುಃಖಿತನಾಗಿದ್ದಾನೆ, ಏಕೆಂದರೆ ಆತನು ದೇವರನ್ನು ನಂಬುವುದಿಲ್ಲ. ಸಮಯ ಬಂದಾಗ ಪ್ರತಿಯೊಬ್ಬರೂ ತಮಗೆ ಬೇಕಾದುದನ್ನು ಪಡೆಯುತ್ತಾರೆ. ಅಕಾಲಿಕ ಬಯಕೆಯು ದುಃಖಕ್ಕೆ ಕಾರಣ. ಮನುಷ್ಯನು ತನ್ನ ನಂಬಿಕೆಗಳಿಂದ ಮಾಡಲ್ಪಟ್ಟಿದ್ದಾನೆ. ಒಬ್ಬನು ಹೇಗೆ ನಂಬುತ್ತಾನೋ ಹಾಗೆಯೇ ಅವನು ಆಗುತ್ತಾನೆ. ಈ ಜಗತ್ತಿನಲ್ಲಿ ಯಾರೂ ತಮ್ಮ ಹಣೆಬರಹಕ್ಕಿಂತ ಹೆಚ್ಚಿನದನ್ನು ಎಂದಿಗೂ ಪಡೆದಿಲ್ಲ, ಅಥವಾ ತಮ್ಮ ಸಮಯಕ್ಕಿಂತ ಹೆಚ್ಚಿನದನ್ನು ಯಾರೂ ಪಡೆಯುವುದಿಲ್ಲ. ಸತ್ಯದ ಶಕ್ತಿ. ಸತ್ಯವು ಯಾವಾಗಲೂ ನೀರಿನಲ್ಲಿ ತೈಲದ ಹನಿ ಇದ್ದಂತೆ. ನೀವು ಎಷ್ಟು ಸುಳ್ಳನ್ನು ಸುರಿದರೂ ಅದು ಇರುತ್ತದೆ. ನಿಮ್ಮ ಜೀವ ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಥವಾ ದುಃಖದಲ್ಲಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಯಶಸ್ಸಿನ 7 ಗುಣಗಳು. ಈ 7 ಗುಣಗಳು ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಉಳಿಸುತ್ತವೆ. ನಿಮ್ಮ ಜ್ಞಾನ, ನಿಮ್ಮ ನಮ್ರತೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆಂತರಿಕ ಧೈರ್ಯ, ನಿಮ್ಮ ಉತ್ತಮ ಕಾರ್ಯಗಳು, ಸತ್ಯವನ್ನು ಮಾತನಾಡುವ ನಿಮ್ಮ ಅಭ್ಯಾಸ
ಮತ್ತು ದೇವರಲ್ಲಿ ಪರಮಾತ್ಮನಲ್ಲಿ ವಿಶ್ವಾಸ ಯಾವಾಗಲೂ ಶಾಂತವಾಗಿರಿ. ಇದು ನಿಮ್ಮನ್ನು ಜೀವನದಲ್ಲಿ ಬಲಪಡಿಸುತ್ತದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಸಮರ್ಪಿಸಿ. ನಿಮ್ಮನ್ನು ಗಾಳಿಯಲ್ಲಿ ಎಸೆದಾಗಲೂ ನಗುವ ಮಗುವಿನಂತೆ ನಮ್ಮನ್ನು ನಂಬಿರಿ. ನಾವು ನಿಮಗೆ ಹೇಳುತ್ತೇವೆ, ಧೈರ್ಯ ಕಳೆದುಕೊಳ್ಳಬೇಡಿ. ಅವರೇ ನಿಮ್ಮ ಕಡೆಗೆ ಬೆನ್ನು ತಿರುಗಿಸಿದಾಗ ನಾವು ಖಂಡಿತವಾಗಿಯೂ ನಿಮ್ಮೊಂದಿಗೆ ನಿಲ್ಲುತ್ತೇವೆ. ನೀವು ಜನರನ್ನು ನಿರ್ಲಕ್ಷಿಸಲು ಕಲಿತಾಗ ಮಾತ್ರ ಅವರು ನಿಮಗೆ ಮೌಲ್ಯ ನೀಡುತ್ತಾರೆ. ನಿಜವಾದ ಸಂಪತ್ತು, ದುಃಖವು ಅನಿವಾರ್ಯ. ಆಗ ಮಾತ್ರ ಅದು ಪೂರೈಸುತ್ತದೆ. ಜಗತ್ತಿನಲ್ಲಿ ಇಲ್ಲ. ತಮ್ಮ ಮನಸ್ಸನ್ನು ಶಾಂತವಾಗಿಡಲು ಕಲಿತ ವ್ಯಕ್ತಿಗಿಂತ ಶ್ರೀಮಂತರು ಯಾರೂ ಇಲ್ಲ. ನಾವು ನಮ್ಮನ್ನು ಬದಲಾಯಿಸುವ ಬದಲು ಸಂದರ್ಭವನ್ನು ಪ್ರಯತ್ನಿಸಿದಾಗ ಜೀವನವು ಕಷ್ಟಕರವೆಂದು ತೋರುತ್ತದೆ. ನಿಮ್ಮ ವರ್ತಮಾನವೇ ಮುಖ್ಯ. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ವಿಷಯವೆಂದರೆ ನಿಮ್ಮ ವರ್ತಮಾನ. ಅದು ಹೋದ ನಂತರ ಅದನ್ನು ಪ್ರಪಂಚದ ಎಲ್ಲಾ ಸಂಪತ್ತಿನಿಂದಲೂ ಮರಳಿಕೊಳ್ಳಲು ಸಾಧ್ಯ. ನಿಮಗೆ ಸಿಗದೆ ನಮಗೆ ಕೋಪಗೊಳ್ಳಬೇಡಿ, ಏಕೆಂದರೆ ನಾವು ನಿಮಗೆ ಇಷ್ಟವಾದದ್ದನ್ನು ನೀಡುವುದಿಲ್ಲ, ಆದರೆ ನಿಮಗೆ ಒಳ್ಳೆಯದಾಗುವುದನ್ನು ಮಾತ್ರ ನೀಡುತ್ತೇವೆ. ಸ್ಥಾನ ತಿಳಿಯುವ ಶಕ್ತಿ ಎಂದು ಕರೆಯಲಾಗುತ್ತದೆ. ನಾವು ಭೂಮಿಯ ಸಿಹಿ ಸುಗಂಧ, ನಾವು ಬೆಂಕಿಯ ಶಾಖ, ನಾವು ಎಲ್ಲಾ ಜೀವಿಗಳ ಜೀವನ ಮತ್ತು ತಪಸ್ವಿಗಳ ಆತ್ಮ. ಸಮುದ್ರವನ್ನು ಕೇಳಿ ನಾವು ಮಾತನಾಡದಿದ್ದರೂ ಸಹ ನಾವು ಕೇಳುತ್ತೇವೆ. ಅದಕ್ಕಾಗಿಯೇ ನಮ್ಮನ್ನು ದೇವರು ಎಂದು ಕರೆಯಲಾಗುತ್ತದೆ. ಕಲಿಯುಗದ ಪಾಠ. ಈ ಜೀವನದ ಯುದ್ಧದಲ್ಲಿ ಒಬ್ಬನು ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಆಗಿರಬೇಕು. ಪ್ರತಿದಿನ ಒಬ್ಬನು ತನ್ನದೇ ಸಾರಥಿಯಾಗಿ ಜೀವನದ ಮಹಾಭಾರತವನ್ನು ಹೋರಾಡಬೇಕಾಗಿದೆ. ಯಾವುದೇ ಬಯಕೆಯಿಲ್ಲದೆ ತನ್ನ ಕೆಲಸವನ್ನು ಮಾಡುವ ವ್ಯಕ್ತಿಯು ಮಾತ್ರ ತನ್ನ ಜೀವನವನ್ನು ಯಶಸ್ವಿಗೊಳಿಸುತ್ತಾನೆ. ಸದಾಚಾರದ ಮೌಲ್ಯ ತಪ್ಪುಗಳನ್ನು ಮಾಡುವುದು ಸಹಜ. ಅವುಗಳನ್ನು ಒಪ್ಪಿಕೊಳ್ಳುವುದು ಸಂಸ್ಕೃತಿ ಮತ್ತು ಅವುಗಳನ್ನು ಸರಿಪಡಿಸುವುದು ಅನಗತ್ಯವಾಗಿ. ಈ ಸಂಕಟಗಳು ಒಬ್ಬ ವ್ಯಕ್ತಿಯನ್ನು ಹಿಂಸಿಸಲು ಬರುವುದಿಲ್ಲ, ಆದರೆ ಆತನ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನು ಪರೀಕ್ಷಿಸಲು ಬರುತ್ತವೆ. ಚಿಂತನೆಗಳನ್ನು ಬದಲಾಯಿಸಿ ನಾವು ಹೇಳುತ್ತೇವೆ, ನನ್ನದು, ನಿಮ್ಮದು, ಸಣ್ಣದು, ದೊಡ್ಡ, ನಿಮ್ಮವರು, ಇತರರು ಎಂಬ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ಆಗ ಎಲ್ಲವೂ ನಿಮ್ಮದಾಗುತ್ತದೆ. ಕೇವಲ ಸಮಯದ ಮೇಲೆ ಅವಲಂಬಿಸಬೇಡಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ. ಈ ಆಲೋಚನೆಗಳು ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ಪರಿವರ್ತಿಸುತ್ತವೆ. ಕಠಿಣ ಪರಿಶ್ರಮ ನೀರಿನಲ್ಲಿ ಸ್ನಾನ ಮಾಡುವವರು ಕೇವಲ ಬಟ್ಟೆಗಳನ್ನು ಬದಲಾಯಿಸಬಹುದು, ಆದರೆ ಬೆವರಿನಲ್ಲಿ ನಂಬಿಕೆ ಇಡಬೇಕು, ಏಕೆಂದರೆ ಅದೃಷ್ಟವನ್ನು ಕೇವಲ ಜೂಜಿನಲ್ಲಿ ಪರೀಕ್ಷಿಸಲಾಗುತ್ತದೆ. ಕರ್ಮದ ಗಣಿತವು ಸರಳ ಮತ್ತು ನೇರವಾಗಿದೆ. ಒಳ್ಳೆಯದನ್ನು ಮಾಡಿ ಮತ್ತು ಒಳ್ಳೆಯ ಪ್ರತಿಫಲವನ್ನು ಪಡೆಯಿರಿ. ಕೆಟ್ಟದ್ದನ್ನು ಮಾಡಿ ಮತ್ತು ಕೆಟ್ಟ ಪ್ರತಿಫಲವನ್ನು ಪಡೆಯಿರಿ. ಆಗಲು ಬಯಸಿದರೆ ನನ್ನನ್ನು ಪೂರ್ಣವಾಗಿ ಆರಾಧಿಸಿ. ಯಾರು ನನ್ನನ್ನು ಪೂಜಿಸುವುದಿಲ್ಲವೋ ಅವರಿಗೆ ಈ ಜೀವನದಲ್ಲಿಯೂ ಶಾಂತಿ ಸಿಗುವುದಿಲ್ಲ, ಪರಲೋಕ ಶಾಂತಿ ಸಿಗುವುದಿಲ್ಲ. ಗೆಳೆಯರೇ, ಶ್ರೀಮದ್ ಭಗವದ್ಗೀತೆಯ ಈ ದಿವ್ಯ ಬೋಧನೆಗಳ ಸಾರ ಇಲ್ಲಿಗೆ ಸಂಪೂರ್ಣಗೊಳ್ಳುತ್ತದೆ. ಗೀತೆಯ ಈ 30 ಬೋಧನೆಗಳಿಂದ ನೀವು ಬಹಳಷ್ಟು ದಿವ್ಯ ಜ್ಞಾನವನ್ನು ಪಡೆದಿದ್ದೀರಿ ಎಂದು ನಾವು ಆಶಿಸುತ್ತೇವೆ. ಈ ಪ್ರವಚನದಿಂದ ಏನನ್ನಾದರೂ ಕಲಿತು ನಿಮ್ಮ ಪಾತ್ರರೊಂದಿಗೆ ಶ್ರದ್ಧೆಯಿಂದ ಹಂಚಿಕೊಳ್ಳಿ. ನೀವು ಈ ನಮ್ಮ ಗೀತಾಸಾರ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಎಲ್ಲಿಸಿ. ಇದರಿಂದ ನಮ್ಮ ಹೊಸ ದಿವ್ಯ ವಿಡಿಯೋಗಳ ತಕ್ಷಣದ ಅಧಿಸೂಚನೆಗಳು ನಿಮಗೆ ತಲುಪುತ್ತವೆ. ನಿಮ್ಮ ಬದುಕಿನ ಲಗಾಮು ಸದಾ ನಮ್ಮ ಕೈಯಲ್ಲಿದೆ. ನಿಮ್ಮ ಶುಭವಾಗಲಿ. ಎಲ್ಲ ಶ್ರವಣಕ್ಕಾಗಿ ನಿಮಗೆ